ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದೆ ನಾನು. ವೀಕ್ಷಣೆಗಂದು ಹೋಗಿದ್ದೆ. ಈ ತಹಶೀಲ್ದಾರ್ ಕಚೇರಿ ಒಳಗೆ ನನಗೆ ಬಂದಂತ ದೂರಿನ ಹಿನ್ನೆಲೆ ಒಳಗೆ ಇತ್ತೀಚಿನ ದಿವಸಗಳಲ್ಲಿ ಸಹಿತ ಅಂದ್ರೆ ಆಫ್ಟರ್ ಜುಲೈ ಕೆಲವರು ದುಡ್ಡು ಪಡೆದು ಅನರ್ಹರಿಗೆ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ವಿಧವಾ ವೇತನ ಇತ್ಯಾದಿ ಕೊಡ್ತಾ ಇದ್ದಾರೆ ಅನ್ನುವಂತ ವರದಿ ಹಿನ್ನೆಲೆಯೊಳಗೆ ನಾನು ತಹಶೀಲ್ದಾರ್ ಗದಗ್ ಕರೆದು ಅವ್ರಿಗೆ ವೆರಿಫೈ ಮಾಡೋದಕ್ಕೆ ಹೇಳಿದ್ವಿ. ಇವತ್ತು ವೆರಿಫಿಕೇಶನ್ ಮಾಡಿದಂಥ ಸಂದರ್ಭದೊಳಗೆ ಇತ್ತೀಚಿನ ದಿವಸಗಳಲ್ಲೂ ಜುಲೈನಲ್ಲಿ, ಆಗಸ್ಟ್ನಲ್ಲಿ, ಸೆಪ್ಟೆಂಬರ್ನಲ್ಲಿ ದೊಡ್ಡ ಪ್ರಮಾಣದ ಪೂರ್ಣವಾಗಿ ಅನರ್ಹರಿದ್ದವರು 30 ವರ್ಷದವರಿಗೂ ಸಹಿತ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯೊಳಗ ಅವ್ರಿಗೆ ವೇತನವನ್ನ ಮಂಜೂರಿ ಮಾಡಿರ್ತಕ್ಕಂಥ ಉದಾಹರಣೆಗಳು ನನ್ನ ಗಮನಕ್ಕೆ ಬಂದಿವೆ. ಸುಮಾರು 200-300 ಇತ್ತೀಚಿನ ಹೇಳ್ತಾ ಇದ್ದೀನಿ ನಾನು, ಇತ್ತೀಚಿನ ಪ್ರಕರಣಗಳೊಳಗೆ 150ರಷ್ಟು ಪ್ರಮಾಣದ್ದು ಅನರ್ಹರಿದ್ದವ್ರಿಗೆ ಕೊಟ್ಟಿದ್ರು. ಆ ಹಿನ್ನೆಲೆಯೊಳಗೆ ಇವತ್ತು ಜಿಲ್ಲಾಧಿಕಾರಿಗಳನ್ನ ಕರೆಸಿಕೊಂಡು ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು ಎಲ್ಲರೂ ನಾವು ನಡೆದಿರ್ತಕ್ಕಂಥ ಆ ಪ್ರಕ್ರಿಯೆ ಹಾಗೂ ಆ ತಪ್ಪುಗಳು ಎಲ್ಲವನ್ನ ಗಮನಿಸಿದ್ವಿ. ತಕ್ಷಣ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಆ ಡೆಪ್ಟಿ ತಹಶೀಲ್ದಾರ್ ಏನಿದ್ದಾರೆ, DT ವಾಲ್ಮೀಕಿ ಅಂಥೇಳಿ, ಆ DT ವಾಲ್ಮೀಕಿ ಉಪ ತಹಶೀಲ್ದಾರ್ ನಾಡ ಕಚೇರಿ ಬೆಟಗೇರಿ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಅಮಾನತುಗೊಳಿಸಬೇಕು. ಹಾಗೂ ಎನ್ಕ್ವೈರಿ ಹಾಗೂ ಇತರ ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗಳು ಆ ಉಪ ತಹಶೀಲ್ದಾರರನ್ನ ಅಮಾನತ್ ಇರಿಸಿದ್ದಾರೆ. ತಕ್ಷಣದಿಂದ ಜಾರಿಗೆ ಬರುವಂತೆ ವಿಚಾರಣೆಯನ್ನು ಕಾಯ್ದಿರಿಸಿ ಸರ್ಕಾರದ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ.